ಶ್ರೀಗುರುಭ್ಯೋ ನಮಃ ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶೂರ ತ್ರಿಶೂಲಧರ ಮಾರಮದಾಪಹಾರ ವೀರಾಸನಸ್ಥ ವಿಧಿಪುತ್ರ ವಿಶಾಲ ನೇತ್ರ. ಧೀರ್ಮೇಸ್ತು ದೀನಶರಣೆ ದಿನನಾಥ ದೀಪ್ತೌ ಕ್ರೂರಾಸುರೋದರ ವಿದಾರಣ ನಾರಸಿಂಹೇ. ಗಿರೀಂದ್ರವಾಸ ಗೌರೀಶ ಪುರನಾಶ ಸತಾಂವಶ ಫಣೀಂದ್ರ ಭೂಷ ನಿರ್ದೋಷ ಮಮತೋಷ ಕರೋ ಭವ. ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ, ಶಿವರಾತ್ರಿಯ ಒಳ್ಳೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಮಂಗಳ ಪ್ರಸಂಗದಲ್ಲಿ ಶಿವರಾತ್ರಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಹರುದ್ರದೇವರ ದರ್ಶನವನ್ನು ಇವತ್ತು ಮಾಡಲೇಬೇಕು ಅನ್ನುವ ನಿಯಮ ಇದೆ. ವೈಷ್ಣವಾನಾಂ ಯಥಾಶಂಭು ಅಂತ, ಆ ವೈಷ್ಣವರಲ್ಲಿ ಅಗ್ರಗಣ್ಯರಾದವರು ಮಹರುದ್ರದೇವರು. ನಮ್ಮ ಮಾಧ್ವ ಪರಂಪರೆಯಲ್ಲಿ ಎಲ್ಲರ ಬಾಯಲ್ಲೂ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅನ್ನುವ ಸ್ಲೋಗನ್ಗಳಿವೆ. ಆದರೆ ಅದರ ಜೊತೆಗೆ ಹರ ವೈಷ್ಣವೋತ್ತಮ ಅನ್ನುವುದನ್ನು ಸೇರಿಸಿಕೊಳ್ಳಬೇಕು. ವೈಷ್ಣವರಲ್ಲೇ ಅತ್ಯಂತ ಅಗ್ರಗಣ್ಯರು ಮಹರುದ್ರದೇವರು. ಕಾರಣ, ಅವರ ಲಾಂಛನಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ಗಂಗಾಧರ ಅಂತ ಮಹರುದ್ರದೇವರಿಗೆ ಹೆಸರು, ವ್ಯೋಮಕೇಶ ಅಂತ ಮಹರುದ್ರದೇವರಿಗೆ ಹೆಸರು. ವ್ಯೋಮಕೇಶ ಅಂತ ಹೆಸರು ಯಾಕೆ ಬಂತು? ಆಕಾಶಕ್ಕೆ ವಿಷ್ಣುಪದ ಅಂತ ಹೆಸರು. ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ ತನ್ನ ಪಾದವನ್ನು ಎತ್ತಿದ ಆಕಾಶದಲ್ಲಿ ತಮ್ಮ ಕೇಶಗಳನ್ನೆಲ್ಲ ವ್ಯಾಪಕವಾಗಿ ಬಿಡಿಸಿಕೊಂಡಿದ್ದಾರೆ. ಆದ್ದರಿಂದ ಆಕಾಶದ ತುಂಬ ತಮ್ಮ ಕೇಶಗಳನ್ನು ಹರಡಿದ್ದಾರೆ. ಯಾಕೆ ಅಂದರೆ, ವಿಷ್ಣು ಪಾದದ ಧೂಳು ನನ್ನ ಶಿರಕ್ಕೆ ತಾಗಲಿ ಎನ್ನುವ ಈ ಹರಿಭಕ್ತಿಯಿಂದ. ಅದಾದ ಮೇಲೆ ವೈಷ್ಣವ ಕ್ಷೇತ್ರವಾದ ಬಿಂದು ಮಾಧವನ ಕ್ಷೇತ್ರದಲ್ಲೇ ವಾರಣ ಅಸಿ ಎನ್ನುವ ಎರಡು ಭಗವಂತನ ಪಾದದಿಂದ ಹುಟ್ಟಿದ ನದಿಗಳು ಹರಿಯುತ್ತೆ. ಅಲ್ಲಿ ಮಹರುದ್ರದೇವರು ತಮ್ಮ ತಲೆಯನ್ನು ಆ ಗಂಗೆಗೆ ತಾಗಿಸಿಕೊಂಡಿಟ್ಟಿದ್ದಾರಂತೆ. ಯಾಕೆ ಅಂದರೆ, ಭಗವಂತನ ಪಾದೋದ್ಭವೆಯಾದ ಗಂಗೆ ನನ್ನ ತಲೆ ಮೇಲೆ ಯಾವಾಗಲೂ ಹರಿತಾ ಇರಬೇಕು ಅಂತ. ಅದಕ್ಕೋಸ್ಕರ ಮಹರುದ್ರದೇವರಿಗೆ ಗಂಗಾಧರ ಅಂತ ಹೆಸರಿದೆ. ಅಂದರೆ ಗಂಗೆಯನ್ನು ಧರಿಸಿದವರು. ಇದನ್ನೇ ಭಾಗವತದಲ್ಲಿ ಯಚ್ಚೌಚ ನಿಸ್ಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ರುದ್ರದೇವರು ಶಿವ ಯಾಕಾದರು? ಪರಮ ಪಾವನೆಯಾದ ಭಗವಂತನ ಪಾದೋದ್ಭವೆಯಾದ ಗಂಗೆಯನ್ನು ತಲೆಯಲ್ಲಿ ಧರಿಸಿರೋದ್ರಿಂದ, ಮಂಗಳಮಯವಾದ ಪಾದೋದಕವನ್ನು ಧರಿಸಿದ್ರಿಂದ ಅವರು ಶಿವ. ಶಿವ ಅಂದರೆ ಮಂಗಳ. ಆ ಪಾದೋದ್ಭವೆಯಾದ ಗಂಗೆಯಿಂದಾಗಿ ಶಿವ ಅಂತ ಕರೆಸಿಕೊಂಡಿದ್ದಾರೆ. ಇಂತಹ ಮಹರುದ್ರದೇವರನ್ನು ಯಾರು ವಿಶೇಷವಾಗಿ ಪ್ರತಿದಿನವೂ ಸ್ತುತಿಸಬೇಕು. ಯಾರು ಸ್ತುತಿಸುವುದಿಲ್ಲ, ಯಾರು ಮಹರುದ್ರದೇವರಲ್ಲಿ ಅತಿಶಯವಾದ ಭಕ್ತಿಯನ್ನು ಮಾಡೋದಿಲ್ಲ, ಅವರು ಪುರುಷಾರ್ಥ ಭಾಗಿಗಳಾಗುವುದಿಲ್ಲ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರೂಪಿಸಿದ್ದಾರೆ. ಅಂದರೆ ಸರ್ವೋತ್ತಮನಾದ ಭಗವಂತ, ಲಕ್ಷ್ಮೀ, ಪರಶುಕ್ಲತ್ರಯರು ಇವರು ಇಷ್ಟು ಜನರನ್ನು ಬಿಟ್ಟು, ಇನ್ನು ಶೇಷ ಗರುಡ ಅವರಿಬ್ಬರನ್ನು ಬಿಟ್ಟು ಉಳಿದ ಸಮಸ್ತ ಪರಿವಾರದವರು ಎಲ್ಲರೂ ಕೂಡ, ಸಮಸ್ತ ದೇವತಾ ತಾರತಮ್ಯ ಕಕ್ಷೆಯೂ ಕೂಡ ಮಹರುದ್ರದೇವರನ್ನ ಪ್ರತಿದಿನ ಅಧ್ಯಾತ್ಮ ವಿದ್ಯೆಗಾಗಿ ಭಜಿಸಲೇಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ರುದ್ರದೇವರ ಸ್ತೋತ್ರ ಐಚ್ಛಿಕ ಅಲ್ಲ, ವೈಷ್ಣವರಿಗೆ ಅಗತ್ಯ. ನಮ್ಮಲ್ಲಿ ಎರಡು ಪಂಗಡಗಳಿದೆ. ಕೆಲವರು ಶಿವಪಾಖಂಡಿಗಳು, ಕೆಲವರು ವಿಷ್ಣು ಪಾಖಂಡಿಗಳು. ವಿಷ್ಣು ಪಾಖಂಡಿಗಳು ಅಂದರೆ ಅವರಿಗೆ ಶಿವ ಅನ್ನುವ ಹೆಸರೇ ಆಗೋದಿಲ್ಲ. ಹರ ಅನ್ನುವ ಹೆಸರಿಗೆ ಹರೋಹರ. ಅವರು ತುಂಬ ಸಿಟ್ಟು ಮಾಡಿಕೊಳ್ತಾರೆ. ಆ ರುದ್ರದೇವರನ್ನು ನಿಂದನೆ ಮಾಡುವಂತಹ ವರ್ಗದವರನ್ನು ವಿಷ್ಣು ಪಾಖಂಡಿಗಳು ಅಂತ. ಒಂದು ರೀತಿಯಲ್ಲಿ ನಾಸ್ತಿಕ್ಯವಾದವೇ ಅದು. ಇನ್ನು ಕೆಲವರು ಶಿವಪಾಖಂಡಿಗಳು.
ಏನು ಹೇಳುವುದಾದರೂ ಶಿವನ ಹೆಸರಿನಲ್ಲೇ ಹೇಳಬೇಕು. ವಿಷ್ಣು ಅನ್ನುವ ಹೆಸರೇ ಅಲರ್ಜಿ ಅವರಿಗೆ. ಒಂದು ಸೊಳ್ಳೆ ಕಚ್ಚಿದ್ರೂ ಅಡ್ಡಡ್ಡ ಕೆರೆದುಕೊಳ್ಳಬೇಕು ಅನ್ನೋಷ್ಟು ದೀಕ್ಷೆ. ಈ ಥರದ ಭಾವವನ್ನು ಆಚಾರ್ಯರು ತಳ್ಳಿ ಹಾಕಿದ್ದಾರೆ. ನೀವು ಶಿವ ಪಾಖಂಡಿಗಳೂ ಆಗಬೇಡಿ, ವಿಷ್ಣು ಪಾಖಂಡಿಗಳೂ ಆಗಬೇಡಿ. ಸರ್ವೋತ್ತಮನಾದ ಭಗವಂತನ ಮಗ ಬ್ರಹ್ಮನ ಮಗ ರುದ್ರ ಅಂತ ತಾರತಮ್ಯ ಕಕ್ಷೆಯಲ್ಲಿ ಪ್ರಧಾನವಾದ ಸ್ಥಾನವನ್ನು ಕೊಟ್ಟು ಮಹರುದ್ರದೇವರನ್ನ ಧ್ಯಾನ ಮಾಡಿ ಪುರುಷಾರ್ಥ ಭಾಗಿಗಳಾಗಿ ಅಂತ ಮಹರುದ್ರದೇವರ ಸ್ತೋತ್ರವನ್ನು ಮಾಡುವ ಅನಿವಾರ್ಯತೆಯನ್ನು ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ಮಾತ್ರವಲ್ಲ, ತಂತ್ರಸಾರ ಗ್ರಂಥದಲ್ಲಿ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುಚ್ಛುಭ್ರ ಅಸಿತ ರಜಃ ಶ್ಯಾಮಾನ್ಯಸ್ಯ ಮುಖಾನಿತು ಜಟಾಬಬದ್ಧೇಂದು ಕಲಹ ಪ್ರಿಯಾಯುಂ ನಾಗಭೂಷಣ ಅಂತ ಮಹರುದ್ರದೇವರನ್ನು ಹೇಗೆ ನಾವು ನೋಡಬೇಕು? ಅವರು ಪಂಚಮುಖ ರುದ್ರ, 5 ಮುಖದ ಮಹರುದ್ರದೇವರು. ಒಂದೊಂದು ಮುಖದಲ್ಲಿಯೂ 3 ಕಣ್ಣು, 15 ಕಣ್ಣು. ಅದಾದ ಮೇಲೆ ಪ್ರಿಯಾಯುಂ ನಾಗಭೂಷಣ ಸ್ಫಟಿಕಾಮಲ ಕಾಂತಿಮಾನ್, ಒಳ್ಳೆಯ ಮಿಂಚಿನಂತಹ ಕಾಂತಿ, ಸ್ಫಟಿಕ ಶಿಲೆಯಂತಹ ಕಾಂತಿ, ಪಾರ್ವತಿಯಿಂದ ಸಹಿತನಾದ ಅರ್ಧನಾರೀಶ್ವರನಾದ ಮಹರುದ್ರನನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕು. ಯಾಕೆ ಧ್ಯಾನ ಮಾಡಬೇಕು ಅಂದರೆ ನಮ್ಮ ಮನಸ್ಸಿನ ಏಕಾಗ್ರತೆಗಾಗಿ ಧ್ಯಾನ ಮಾಡಬೇಕು. ಮನಸ್ಸಿಗೆ ನಿಯಾಮಕರೇ ಮಹರುದ್ರದೇವರು. ಆ ಮನಸ್ಸು ನಿರಂತರ, ದಾಸರು ಹೇಳ್ತಾರಲ್ಲ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಅಂತ ಆ ಕೈಲಾಸವಾಸಿಯಾದ ಮಹರುದ್ರದೇವರನ್ನ ಅವಿಚ್ಛಿನ್ನವಾದ ಭಗವದ್ಭಕ್ತಿಗಾಗಿ ಸ್ತೋತ್ರ ಮಾಡಬೇಕು. ನಾನು ಶಿವರಾತ್ರಿಯ ಬಗ್ಗೆ ಹೇಳಬೇಕು, ಮಹರುದ್ರದೇವರ ಬಗ್ಗೆ ಹೇಳಿ ಅವರ ದರ್ಶನ, ಅವರ ಸ್ತೋತ್ರ, ಅವರ ಧ್ಯಾನ, ಅದರ ಜೊತೆಗೆ ಶಿವರಾತ್ರಿಯ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶಿವರಾತ್ರಿಯ ಬಗ್ಗೆ ಹೇಳಿಕ್ಕೆ ಹೊರಟೆ ನಾನು. ಯಾಕೆ ಈ ಶಿವರಾತ್ರಿಯ ಮಹತ್ವ ಏನು? ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ರೂಢಿಯ ಮಾತಿದೆ. ಏನು ಅಂದರೆ, ಮಹರುದ್ರದೇವರು ವಿಷಪ್ರಾಶನವನ್ನು ಮಾಡಿದ್ರು. ಆ ವಿಷಪ್ರಾಶನ ಮಾಡಿದ ಪರ್ವಕಾಲ ಇದು. ಆ ಜಗತ್ತಿನ ಕ್ಷೇಮಕ್ಕಾಗಿ ಮಹರುದ್ರದೇವರು ವಿಷಪಾನವನ್ನು ಮಾಡಿದ್ರಿಂದ ಈ ರೀತಿಯಾದ ಒಂದು ಇವತ್ತಿನ ದಿನ ಅವರು ವಿಷಪಾನ ಮಾಡಿದ್ದು. ಅಂದರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು, ನೀವು ವಿಷಪ್ರಾಶನ ಮಾಡಬೇಕು ಅಂತ. ಮಹರುದ್ರದೇವರು ಇವತ್ತು ವಿಷಪಾನ ಮಾಡಿದರು. ಜಗತ್ತಿನ ಕ್ಷೇಮಕ್ಕಾಗಿ ಮಹರುದ್ರದೇವರು ವಿಷವನ್ನು ಪಾನ ಮಾಡಿದ್ರಿಂದ, ನಮ್ಮ ಒಳಿತಿಗಾಗಿ ಅವರು ಪ್ರಯತ್ನ ಮಾಡಿದ್ರಿಂದ, ಹಿತವನ್ನು ಮಾಡಿದ್ರಿಂದ ಅವರನ್ನು ಇವತ್ತು ದರ್ಶನ ಮಾಡಬೇಕು ಅಂತ ಹೀಗೆಲ್ಲ ಪ್ರಚಾರಗಳಿದ್ದಾವೆ. ಆದರೆ ಇದಕ್ಕೆ ಸರಿಯಾದ ಆಧಾರಗಳಿಲ್ಲ. ಮಹರುದ್ರದೇವರನ್ನು ಇವತ್ತ್ಯಾಕೆ ಸ್ತೋತ್ರ ಮಾಡಬೇಕು ಅನ್ನಲಿಕ್ಕೆ ಸರಿಯಾದ ಆಧಾರಗಳಿಲ್ಲ. ವಾಮನ ಪುರಾಣದಲ್ಲಿ ಶಿವರಾತ್ರಿಯ ಬಗ್ಗೆ ಒಂದು ವಿಚಾರವನ್ನು ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಈ ಹರಣ ಭಕ್ತರಲ್ಲಿಯೇ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ. ಏನು ಚರ್ಚೆ ಅಂದರೆ, ರುದ್ರದೇವರಿಗೆ ಒಂದು ಪ್ರಮಥಗಣ ಅಂತ ಇದೆ. 700 ಕೋಟಿ ಭೃತ್ಯರಿಂದ ಕೂಡಿರುವಂತಹ ಗುಂಪಿಗೆ ಪ್ರಮಥಗಣ ಅಂತ ಕರೀತಾರೆ. ಅಷ್ಟು ಜನ ಭೃತ್ಯರು ರುದ್ರದೇವರಿಗೆ. ಮತ್ತು ರುದ್ರದೇವರ ಭೃತ್ಯರು ಅಂದರೆ ಅನನ್ಯವಾದ ಭಕ್ತಿ ಮಹರುದ್ರದೇವರಲ್ಲಿ. ಅವರು ಒಂದು ರೀತಿಯಲ್ಲಿ ಶಿವನನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡುವ ಸ್ವಭಾವದವರು. ಅಂತಹ ಅನೇಕ ರುದ್ರದೇವರ ಭಕ್ತರು ಹೋಗಿ ಹೇಳ್ತಾರೆ, ರುದ್ರದೇವರೇ, ನಿಮ್ಮನ್ನು ನಾವು ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದೇವೆ, ಆದರೆ ಯಾವಾಗಲೂ ನೀವು ಕೈಯಲ್ಲಿ ಜಪಮಣಿ ಹಿಡಿದುಕೊಂಡು ಜಪ ಮಾಡ್ತಾ ಇರ್ತೀರಲ್ಲ, ಯಾರನ್ನು ಉದ್ದೇಶಿಸಿ ಜಪ ಮಾಡ್ತಾ ಇರ್ತೀರಿ? ರುದ್ರದೇವರು ಏಕಾಂತಲ್ಲಿ ಪಾರ್ವತಿಗೆ ಹೇಳಿದ್ದಾರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಏಹೇ ಮನುಜ ಅಂತ ಏಕಾಂತದಲ್ಲಿ ಪಾರ್ವತಿಗೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ರಾಮ ಮಂತ್ರವನ್ನು ನೀನು ಜಪ ಮಾಡುವಂಥ ಪಾರ್ವತಿಗೆ ಏಕಾಂತದಲ್ಲಿ ಉಪದೇಶ ಮಾಡಿ ಸ್ವಯಂ ಯಾವಾಗಲೂ ರಾಮ ಮಂತ್ರವನ್ನು ಜಪ ಮಾಡ್ತಾನೆ ಇರ್ತಾರೆ. ಇವತ್ತು ಕಾಶಿಯಲ್ಲಿ ಮರಣೋನ್ಮುಖರಾಗುವ ಸಜ್ಜನ ವೈಷ್ಣವರ ಕಿವಿಯಲ್ಲಿ ರಾಮ ಮಂತ್ರವನ್ನು ಜಪ ಮಾಡಿ ಮೋಕ್ಷದ ಮಾರ್ಗವನ್ನು ತೋರಿಸುವ ಮಹಾ ಕಾರುಣಿಕರು, ತತ್ವಾಭಿಮಾನಿಗಳು, ಗುರುಗಳು ಮಹರುದ್ರದೇವರು. ಆದರೆ ಏನೆಲ್ಲ ಪ್ರಮಥಗಣದವರಿದ್ದಾರೆ ಅವರಿಗೆಲ್ಲ ಸಂಶಯ ಬಂತು. ನೀನು ಜಪ ಮಾಡಿ, ನಾನು ನಿಮ್ಮನ್ನು ಸರ್ವೋತ್ತಮ ಅಂತ ಭಾವಿಸಿದ್ದೇವೆ, ಹಾಗಿದ್ದಾಗ ನೀನು ಇನ್ನೊಬ್ಬರನ್ನ ಧ್ಯಾನ ಮಾಡ್ತಾ ಇದ್ದೀನಿ ಅಂದರೆ ನಿನಗೆ ಧ್ಯೇಯವಾದ ವಸ್ತು ಯಾವುದು? ನೀನು ಯಾರನ್ನ ಧ್ಯಾನ ಮಾಡ್ತಾ ಇದ್ದಿ? ಅದಕ್ಕೆ ಮಹರುದ್ರದೇವರು, ಇದು ರಹಸ್ಯ ಉಪದೇಶ. ವಾಸ್ತವಿಕವಾಗಿ ನಮ್ಮ ಪುರಾಣದ ಪ್ರಕಾರ ಮಹರುದ್ರದೇವರು ತಮ್ಮ ಸರ್ವೋತ್ತಮತ್ವವನ್ನೇ ಸ್ಥಾಪನೆ ಮಾಡಬೇಕು. ಅತಥ್ಯಾನಿ ವಿತಥ್ಯಾನಿ ಮೋಹಶಾಸ್ತ್ರಾಣಿ ಕಾರಯ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು
ಇದೆಲ್ಲ ಭಗವಂತನ ಆದೇಶ ಮಹಾರುದ್ರ ದೇವರಿಗೆ. ಕೆಲವೊಬ್ಬರಿಗೆ ನಿನ್ನನ್ನೇ ಸರ್ವೋತ್ತಮ ಅಂತ ಹೇಳಿಕೊಳ್ಳಬೇಕು ಅಂತಹ ಅನಿವಾರ್ಯತೆ ಇದೆ. ಎಲ್ಲರೂ ವಿಷ್ಣು ಸರ್ವೋತ್ತಮತ್ವವನ್ನು ಉಪಾಸನೆ ಮಾಡಬಾರದು. ಇಂಥ ಮಾತುಗಳು ಪುರಾಣಗಳ ಆಧಾರದಲ್ಲಿಯೇ ನಾವು ನೋಡಬಹುದಾಗಿದೆ. ಹಾಗಾಗಿ ಮಹಾರುದ್ರ ದೇವರು ವಿಷ್ಣು ತತ್ವವನ್ನು ಎಲ್ಲರಿಗೂ ಸಾಮೂಹಿಕವಾಗಿ ಸಮುದಾಯದಲ್ಲಿ ಎಲ್ಲರೂ ಕುಳಿತಾಗ ನಿರೂಪಣೆ ಮಾಡೋದಿಲ್ಲ. ಹಾಗಾಗಿ ಅವರು ಹೇಳ್ತಾ ಇಲ್ಲ. ಆದರೆ ಕೆಲವರು ಹೇಳಿದರು, ರುದ್ರದೇವರೇ, ನಿಮ್ಮ ರೂಪ, ನಿಮ್ಮ ಸದ್ಗುಣಗಳು, ನಿಮ್ಮ ಔದಾರ್ಯ, ನಿಮ್ಮ ಕಾರ್ಯಕ್ರಮದ ವೈಭವಗಳು ಇದೆಲ್ಲ ನೋಡಿದಾಗ ನಿಮ್ಮಂಥ ಶ್ರೇಷ್ಠನಾದ ವ್ಯಕ್ತಿ ಜಗತ್ತಿನಲ್ಲೇ ಇಲ್ಲ. ಅದಕ್ಕೆ ಪೂರಕವಾದ ಅನೇಕ ಕಥೆಗಳು ಬರುತ್ತೆ. ಒಂದು ಲಿಂಗದ ಕಥೆ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಬ್ರಹ್ಮ, ರುದ್ರ, ವಿಷ್ಣು 3 ಜನ ಸೇರಿದಾಗ ದೊಡ್ಡ ಒಂದು ಬೃಹದೇಶ್ವರ ಲಿಂಗ ಉತ್ಪನ್ನವಾಯಿತು. ಆ ಲಿಂಗದ ಆದಿ ಕಾಣಿಸ್ತಾ ಇಲ್ಲ, ಅಂತ್ಯ ಕಾಣಿಸ್ತಾ ಇಲ್ಲ. ವರಾಹ ರೂಪಿಯಾದ ಭಗವಂತ ಲಿಂಗದ ತಳ ಹುಡುಕಿಕೊಂಡು ಹೊರಟ, ತಳ ಕಾಣೋದಿಲ್ಲ. ಇನ್ನು ಬ್ರಹ್ಮದೇವರು ಅದರ ತುದಿಯನ್ನು ಹುಡುಕಿಕೊಂಡು ಹೊರಟರು, ತುದಿ ಕಾಣೋದಿಲ್ಲ. ಅವರು ಹಂಸಾರೂಢರಾಗಿ ಹೊರಟರು, ವರಾಹ ರೂಪದಿಂದ ವಿಷ್ಣು ಹೊರಟ. ಇಬ್ಬರಿಗೂ ಆದಿ ಅಂತ್ಯಗಳು ಕಾಣಿಸಲಿಲ್ಲ. ಆದ್ರಿಂದ ಅವರಿಬ್ಬರೂ ಬಂದು ನೀನೇ ಆದಿ ಅಂತ್ಯಗಳ ರಹಿತನಾದ ಮಹಾರುದ್ರ, ನೀನೇ ಸರ್ವೋತ್ತಮ ಅಂತ ಸ್ತೋತ್ರ ಮಾಡುವ ಸ್ತೋತ್ರಗಳಿದ್ದಾವೆ ಪುರಾಣಗಳಲ್ಲಿ. ಹೀಗಿದ್ದಾಗ ನಮಗೆ ತುಂಬ ಗೊಂದಲಗಳೇ ಜಾಸ್ತಿ ಆಗುತ್ತೆ. ಆ ರುದ್ರದೇವರ ಭೃತ್ಯರಿಗೂ ಗೊಂದಲಗಳಾಯಿತು. ಅದಕ್ಕೆಲ್ಲ ಉತ್ತರಗಳನ್ನು ಕೊಟ್ಟಿದ್ದಾರೆ ಪುರಾಣಗಳಲ್ಲಿ. ಗೊಂದಲವಾಯಿತು. ಅಂತಹ ಪ್ರಸಂಗದಲ್ಲಿ ಮಹಾರುದ್ರ ದೇವರ ಬಳಿ ಕೇಳಿದಾಗ ಮಹಾರುದ್ರ ದೇವರು ಹೇಳ್ತಾರೆ, ನಾನು ಯಾವಾಗಲೂ ಅದರ ಉಪದೇಶವನ್ನು ಮಾಡೋದಿಲ್ಲ. ಮತ್ತೆ 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 ಇದರ ಬಗ್ಗೆ ಜಿಜ್ಞಾಸೆ ಮಾಡ್ತಾನೇ ಇದ್ದೀರಿ. ನಾನು ಸರ್ವೋತ್ತಮನ ಅನ್ನುವ ಸಂಶಯಗಳು ನಿಮಗೆ ಬರ್ತಾ ಇದೆ. ಯಾರಿಗೆ ಇದರಲ್ಲಿ ತುಂಬ ಏಕಾಗ್ರತೆ ಇದೆ, ಇವತ್ತು ರಾತ್ರಿ ಬನ್ನಿ, ನಿಮಗೆಲ್ಲ ನಾನು ಆ ತತ್ವೋಪದೇಶವನ್ನು ಮಾಡ್ತೇನೆ ಅಂತ ಮಹಾರುದ್ರ ದೇವರು ತಮ್ಮ ಪ್ರಮಥಗಣದವರಿಗೆ ಹೇಳಿದರು. ಎಲ್ಲ ಪ್ರಮಥಗಣದವರಿಗೆ ಕುತೂಹಲ. ಇಷ್ಟು ದಿನ ತಮ್ಮ ನಿಜ ವ್ಯಕ್ತಿತ್ವವನ್ನು, ನೈಜ ಅವರ ಗುಣಗಳೇನು ಅನ್ನುವುದನ್ನು ಹೇಳಿಕೊಂಡಿಲ್ಲ ಮಹಾರುದ್ರ ದೇವರು. ಇವತ್ತು ರಾತ್ರಿ ನಮಗೆಲ್ಲ ಬೋಧನೆಯನ್ನು ಮಾಡ್ತಾರೆ, ನಾವು ಹೋಗಿ ಕೇಳ್ಕೊಳ್ಬೇಕು ಆ ಪರಮತತ್ವವನ್ನು ಅಂತ ಎಲ್ಲರೂ ತಯಾರಾದರೆ ಮಧ್ಯರಾತ್ರಿಯ ಕಾಲದಲ್ಲಿ ಪ್ರಮಥಗಣಗಳು 700 ಕೋಟಿ ಪ್ರಮಥಗಣಗಳು ಬಂದು ಸೇರಿದಾಗ ಮಹಾರುದ್ರ ದೇವರು ದೊಡ್ಡ ಒಂದು ವಿಭೂತಿ ರೂಪವನ್ನು ತಾಳಿ ಮಲಗಿಬಿಟ್ಟಿದ್ದಾರಂತೆ. ಆ ರೂಪವನ್ನು ನೋಡಿ ಕಂಗಾಲಾಗ್ತಾರೆ. ಸರ್ವೋತ್ತಮ ಯಾರು ಅಂತ ನಾವು ಪ್ರಶ್ನೆ ಮಾಡಿದಾಗ ತನ್ನ ಸರ್ವೋತ್ತಮತ್ವವನ್ನೇ ಈ ವಿಭೂತಿ ರೂಪದಿಂದ ತೋರಿಸಿಕೊಳ್ತಾ ಇದ್ದಾರೆ ಮಹಾರುದ್ರ ದೇವರು ಅಂತ ಸಂತೋಷಪಟ್ಟು, ನೀನೇ ಸರ್ವೋತ್ತಮ ಸ್ತೋತ್ರ ಮಾಡಬೇಕಾದ್ರೆ ಮಹಾರುದ್ರ ದೇವರು ಹೇಳ್ತಾರೆ, ನನ್ನ ಪಕ್ಕದಲ್ಲಿ ಯಾವಾಗಲೂ ತ್ರಿಶೂಲವನ್ನು ಹಿಡಿದುಕೊಂಡಿರ್ತೇನೆ, ಇವತ್ತು ಗರಗಸವನ್ನೇ ಇಟ್ಟಿದ್ದೇನೆ. ಈ ಗರಗಸವನ್ನು ತೆಗೆದುಕೊಳ್ಳಿ. ತಮಿಳುನಾಡು ಕಡೆ ರಂಪ ಅಂತಾರೆ ಗರಗಸಕ್ಕೆ. ಆ ಗರಗಸವನ್ನು ತೆಗೆದುಕೊಳ್ಳಿ. ಆ ಗರಗಸವನ್ನು ತೆಗೆದುಕೊಂಡು ನನ್ನ ದೇಹವನ್ನು ನಿಮಗೆ ಸರಿಯಾದ ತತ್ವಜ್ಞಾನ ಬರಬೇಕು ಅಂದರೆ ನನ್ನ ದೇಹವನ್ನು ತುಂಡು ಮಾಡಬೇಕು. ಶಿವನ ಭಕ್ತರೆಲ್ಲ ಹೇಳ್ತಾರೆ, ಅಯ್ಯೋ ಇಂಥ ಅಪಚಾರವನ್ನು ನಾವು ಮಾಡೋದಿಲ್ಲ. ಗುರುಸ್ಥಾನದಲ್ಲಿರುವ, ದೇವತಾಸ್ಥಾನದಲ್ಲಿರುವ ನಿನ್ನ ದೇಹವನ್ನು ತುಂಡರಿಸುವ ಅರ್ಹತೆಯೇ ನಮ್ಮಲ್ಲಿಲ್ಲ. ನನಗೇನೂ ಆಗೋದಿಲ್ಲ, ನೀವ್ಯಾರೂ ಚಿಂತೆ ಮಾಡಬೇಡಿ. ಯತ್ನಾತ್ ಕ್ರಕಚಮಾದಾಯ ಛಿಂದದ್ವಂ ಮಮ ವಿಗ್ರಹಂ. ಇದು ವಾಮನ ಪುರಾಣದ ಶ್ಲೋಕ. ಛಿಂದದ್ವಂ ಮಮ ವಿಗ್ರಹಂ ಅಥಾಪಿ ದೃಶ್ಯತೆ ವಿಷ್ಣು ಸರ್ವಥಾ ನಾಸ್ತಿ ಸಂಶಯ. ನೀವು ಈ ಗರಗಸವನ್ನು ತೆಗೆದುಕೊಂಡು ನನ್ನ ದೇಹವನ್ನು ತುಂಡು ಮಾಡಿ, ನನ್ನ ದೇಹದ ಯಾವ ಅಂಗಗಳನ್ನು ತುಂಡು ಮಾಡಿದರೂ ಅಲ್ಲಿ ವಿಷ್ಣುವಿನ ರೂಪ ನಿಮಗೆ ದರ್ಶನವಾಗುತ್ತೆ. ಹಾಗಾಗಿ ನೋಡಲಿಕ್ಕೆ ನಾನು ಸರ್ವೋತ್ತಮ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನನ್ನ ರಕ್ತದ ಕಣಕಣಗಳಲ್ಲಿ ಭಗವಂತ ಸರ್ವೋತ್ತಮನಾಗಿ ಮೆರಿತಾ ಇದ್ದಾನೆ. ನನ್ನ ದೇಹದ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಈ ರಾತ್ರಿ ಅತ್ಯಂತ ಪರಮ ಮಂಗಳಕರವಾದ ರಾತ್ರಿ. ಯಾರು ಈ ರಾತ್ರಿ ನನ್ನ ಹತ್ತಿರ ಬಂದು ತತ್ವಜ್ಞಾನವನ್ನು ಪಡೆದಿದ್ದೀರಿ, ಭಗವಂತನ ಸರ್ವೋತ್ತಮತ್ವವನ್ನು, ಅದಕ್ಕೆ ಸಾಂಕೇತಿಕವಾಗಿ ಶಿವರಾತ್ರಿ ಆಚರಣೆ ಆಗುವಂತಾಗಲಿ ಅಂತ ಮಹಾರುದ್ರ ದೇವರು ಹೇಳ್ತಾರೆ. ಅದರಂತೆ ಎಲ್ಲ ಗರಗಸವನ್ನು ತೆಗೆದುಕೊಂಡು ತುಂಡು ಮಾಡುತ್ತಾರೆ. ಯಾವ ಭಾಗ ತುಂಡು ಮಾಡಿದರೂ ಕೂಡ ಅಲ್ಲೆಲ್ಲ ಮಹಾರುದ್ರ ದೇವರೇ ಪ್ರತ್ಯಕ್ಷವಾಗಿ ಮಹಾರುದ್ರ ದೇವರ ಒಳಗಡೆ ಸರ್ವೋತ್ತಮನಾದ ಭಗವಂತನೇ ಪ್ರತ್ಯಕ್ಷವಾಗಿ ಕಾಣಿಸ್ತಾನೆ. ಇದನ್ನು ಕಂಡು ಎಲ್ಲರೂ ಕೂಡ ಆ ಅರ್ಹತೆ ಇರುವಂತಹ ರುದ್ರದೇವರ ಪ್ರಮಥಗಣದಲ್ಲಿರುವ ಅನೇಕ ಸಜ್ಜನರು ಭಗವಂತನ ಸರ್ವೋತ್ತಮತ್ವವನ್ನು ಅರ್ಥ ಮಾಡಿಕೊಂಡು ಮಹಾರುದ್ರ ದೇವರಿಗೆ ಇಷ್ಟು ರೂಪ, ಲಾವಣ್ಯ, ಕಾಂತಿ, ಸದ್ಗುಣಗಳು ಎಲ್ಲ ಬಂದದ್ದು ಸರ್ವೋತ್ತಮನಾದ ಭಗವಂತನ ಉಪಾಸನೆಯಿಂದ ಅಂತ ವಾಮನ ಪುರಾಣದಲ್ಲಿದೆ. ಪದ್ಮಪುರಾಣದಲ್ಲಿಯೂ ಕೂಡ ಮಹಾರುದ್ರ ದೇವರು ವಿಷಪ್ರಾಶನ ಮಾಡಿದಾಗ ಅವರಿಗೆ ದುಃಖ ಆಯಿತು, ಕಂಠದಲ್ಲಿ ವಿಷ ಕಟ್ಟಿಬಿಡ್ತು. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಹೃದಯಕ್ಕೆ ಹೋಗಿ ಪ್ರಾಣವೇ ಅಪಹಾರ ಆಗಿಬಿಡ್ತಾ ಇತ್ತು. ಅಂಥ ಪ್ರಸಂಗದಲ್ಲಿ ಪಾರ್ವತಿ, ರುದ್ರದೇವರು ಎಲ್ಲ ನರಸಿಂಹರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡಿದರು.
ನರಸಿಂಹ ಬಂದು ಭಗವಂತನ ಆ ರುದ್ರದೇವರ ಕಂಠವನ್ನು ಹಿಡಿದುಕೊಳ್ತಾರೆ, ಆ ವಿಷವನ್ನಲ್ಲೇ ಗಟ್ಟಿ ಮಾಡ್ತಾರೆ. ಅದಕ್ಕೆ ವಿಷಕಂಠ ಅಂತಲೇ ರುದ್ರದೇವರಿಗೆ ಹೆಸರು ಬಂದಿದೆ. ಹಾಗಾಗಿ ಭಗವಂತನ ಆಪತ್ತಿನ ಕಾಲದಲ್ಲಿ ಭಗವಂತನ ರಕ್ಷಣೆಯನ್ನು ಪಡೆದಿರುವಂತಹ ಮಹಾರುದ್ರದೇವರು ಯಾವತ್ತೂ ಸರ್ವೋತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋತ್ತಮನ ಭಜಕರಲ್ಲಿ ಅಗ್ರಗಣ್ಯರಾಗಲಿಕ್ಕೆ ಅರ್ಹತೆಯನ್ನು ಪಡೆದವರು ಅನ್ನುವುದು ಈ ಶಿವರಾತ್ರಿಯ ಮಂಗಳ ಪ್ರಸಂಗದಲ್ಲಿ ನೀಡಿದ ಸಂದೇಶ. ಇನ್ನು ಮಹಾರುದ್ರದೇವರನ್ನು ನಾವು ಯಾವ ಕ್ರಮದಲ್ಲಿ ಸ್ತೋತ್ರ ಮಾಡಬೇಕು? ಸ್ತೋತ್ರ ಸಾಹಿತ್ಯಕ್ಕೆ ಕೊರತೆಯೇ ಇಲ್ಲ. ಹರಿದಾಸರ 106 ಪದ್ಯಗಳಿವೆ. ತೀರ್ಥ ಪ್ರಬಂಧದಲ್ಲಿ ಮಹಾರುದ್ರದೇವರ ಬಗ್ಗೆ ವಾದಿರಾಜರು ಮಾಡಿದ ಅನೇಕ ಸ್ತೋತ್ರಗಳಿವೆ. ಅದರ ಜೊತೆಗೆ ನಾರಾಯಣ ಪಂಡಿತಾಚಾರ್ಯರು ಮಾಡಿದ ಶಿವಸ್ತುತಿ ಇದೆ. ಸ್ವಯಂ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಸರಸಭಾರತಿ ವಿಲಾಸದಲ್ಲಿ ಆಚಾರ್ಯರ ತಂತ್ರಸಾರಕ್ಕೆ ಅನುಗುಣವಾಗಿ ರುದ್ರದೇವರ ಸ್ತುತಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಗಂಗಾಧರಂ ಜಟಾಜೂಟ ವಿನ್ಯಸ್ತೆಂದು ಕಲೋಜ್ವಲಂ ಪೀತಶ್ವೇತಾರುಣಹರಿತ ಶ್ಯಾಮಾನನ ಸರೋರುಹಂ ತ್ರಿನೇತ್ರ ಪಂಕ್ತ್ಯಾ ಲಸಿತಂ ಪಂಚವಕ್ತ್ರಂ ಶುಚಿಸ್ಮಿತಂ. 5 ಮುಖದ ರುದ್ರದೇವರು. ಆ ರುದ್ರದೇವರು ಗಂಗಾಧಾರಿಯಾಗಿದ್ದಾರೆ. ತಲೆ ಮೇಲೆ ಆ ಚಂದ್ರನನ್ನು ಕೂಡ ಧರಿಸಿಕೊಂಡಿದ್ದಾರೆ. ಜಟಾಜೂಟಗಳನ್ನು ಧರಿಸಿದ್ದಾರೆ. ಪೀತ ಶ್ವೇತ ಅರುಣ ಹರಿತ ಶ್ಯಾಮ, 5 ಮುಖಕ್ಕೆ 5 ಬಣ್ಣಗಳಿದೆ. ಹಳದಿ ಬಣ್ಣ, ಬಿಳಿ ಬಣ್ಣ, ಕೆಂಪಾದ ಅರುಣವರ್ಣ, ಸೂರ್ಯೋದಯ ಕಾಲದ ಅರುಣರಾಗ ಅರುಣವರ್ಣ, ಆಮೇಲೆ ಪಚ್ಚೆ ಬಣ್ಣ, ಶ್ಯಾಮ, ಕಪ್ಪು ಅಂತ ಹೇಳಬಾರದು ಶ್ಯಾಮಕ್ಕೆ. ಶ್ಯಾಮ ಅಂದರೆ ಇದು ಶ್ಯಾಮಾಂಗ ಅಂತ. ಮೇಘ, ನೀಲಮೇಘ ಶ್ಯಾಮ, ನೀಲಮೇಘದ ಬಣ್ಣ. ಹೀಗೆ 5 ಬಣ್ಣಗಳ ಮುಖ. ಮೃಗಶೂಲ ವರಾಭೀತಿ ಹಸ್ತಂ ಸ್ಫಟಿಕ ಸನ್ನಿಭಂ, ಕೈಯಲ್ಲಿ ವರ ಅಭಯ ಹಸ್ತಗಳ ಕೆಳಗಡೆ ಇದೆ. ಮೃಗಶೂಲ, ಮೃಗ ಅಂದರೆ ಜಿಂಕೆಯ ಕೊಂಬು, ಇನ್ನೊಂದು ಕೈಯಲ್ಲಿ ಶೂಲವನ್ನು ಧರಿಸಿದ್ದಾರೆ. ಜಿಂಕೆಯ ಕೊಂಬನ್ನು ಯಾಕೆ ಧರಿಸಿದ್ದಾರೆ ಅನ್ನೋದಕ್ಕೂ ವಾದಿರಾಜರ ಯುಕ್ತಿ ಇದೆ. ಚಂದ್ರ ಉತ್ತಮ ಭಾರ್ಯಾಪಹಾರ ಮಾಡಿ, ಅಂದರೆ ಬೃಹಸ್ಪತಿಗಳ ಪತ್ನಿಯನ್ನು ಅಪಹಾರ ಮಾಡಿ ಪಾಪವನ್ನು ಪರಿಹಾರ ಮಾಡುವಂಥ ಮಹಾರುದ್ರದೇವರ ಪಾದಕ್ಕೆ ಬಿದ್ದಾಗ ಚಂದ್ರನ ಕಳಂಕವನ್ನು ಮಹಾರುದ್ರದೇವರು ಪರಿಹಾರ ಮಾಡಿದ್ದಾರೆ. ಚಂದ್ರನಲ್ಲಿರುವ ಕಳಂಕ ಏನು? ಅದು ಒಂದು ಜಿಂಕೆಯ ಕೊಂಬಿನ ಹಾಗೆ ಕಾಣುತ್ತೆ. ಅದನ್ನು ಕೈಯಲ್ಲಿ ಧರಿಸಿದ್ದಾರೆ ಅಂದರೆ ಅರ್ಥ ಏನು? ಚಂದ್ರನಲ್ಲಿರುವಂತಹ ಕಳಂಕದ ಚಿಹ್ನೆ ಜಿಂಕೆಯ ಕೊಂಬೇನಿದ್ದೆ ಅದನ್ನು ಪರಿಹಾರ ಮಾಡಿದ್ದಾರೆ. ಯಾರು ರುದ್ರದೇವರ ಹತ್ರ ಅಪರಾಧಗಳನ್ನು ಮಾಡಿದವರು ಸ್ತೋತ್ರ ಮಾಡ್ತಾರೆ ಪ್ರದೋಷ ಕಾಲಗಳಲ್ಲಿ, ಅವರ 106 ಆ ಅಪರಾಧಗಳನ್ನು ಅಪಹಾರ ಮಾಡ್ತೀನಿ ಅಂತ ಸೂಚನೆಯಾಗಿ ಆ ಮೃಗ ಅಂದರೆ ಜಿಂಕೆಯ ಕೊಂಬನ್ನು ಧರಿಸಿದ್ದಾರೆ, ಶೂಲವನ್ನು ಧರಿಸಿದ್ದಾರೆ, ವರಾಭಯ ಹಸ್ತಗಳನ್ನು ಧರಿಸಿದ್ದಾರೆ. ಗೌರಿ ಮನೋಹರತನಂ ಗೌರ ನಂದೀಶ ವಾಹನಂ, ಒಳ್ಳೆಯ ಬಿಳಿ ಬಿಳಿಯಾದ ವೃಷಭಗಳಿಗೆ ನಾಯಕನಾದ, ಎಲ್ಲ ಎತ್ತು ಗೋವುಗಳ ಸಮುದಾಯಕ್ಕೆ ನಾಯಕನಾದ ಆ ನಂದೀಶ್ವರನನ್ನು ವಾಹನ ಮಾಡಿಕೊಂಡಿದ್ದಾರೆ. ದೇವಾಲಯಗಳಲ್ಲಿ ರುದ್ರದೇವರ ದರ್ಶನ ಮಾಡಬೇಕಾದ್ರೆ ನಂದಿ ಇರುವ ದೇವಾಲಯದಲ್ಲೇ ಮಹಾರುದ್ರದೇವರ ದರ್ಶನ ಮಾಡಬೇಕು. ಮತ್ತೆ ಒಂದೇ ಪ್ರದಕ್ಷಿಣೆಯನ್ನು ಪೂರ್ಣ ಮಾಡಬಾರದು. ಅದು ಒಂದು ಆ ಪ್ರದಕ್ಷಿಣೆಯ ಕ್ರಮ. ಅದೇನು ತೀರ್ಥ ಹರಿಯುವ ಆ ಸೋಮಸೂತ್ರ ಇರುತ್ತೆ, ಅಲ್ಲಿ ತನಕ ಹೋಗಿ ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಬಂದು ಪೂರ್ಣ ಮಾಡಬೇಕು. ಆವಾಗ 10,000 ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ಫಲ ಇದೆ ಅಂತ ಹರಿವಂಶದಲ್ಲಿ ಶೇಷಧರ್ಮ ಪರ್ವದಲ್ಲಿ ಇದೆ. ಯಾರು ಮೋಹದಿಂದ ಪೂರ್ಣ ಪ್ರದಕ್ಷಿಣೆಯನ್ನು ಮಾಡಿಬಿಡ್ತಾರೆ ಅವರಿಗೆ ಪುಣ್ಯ ಇಲ್ಲ ಅಂತಲ್ಲ, 10,000 ಪ್ರದಕ್ಷಿಣೆಯ ಫಲ ಇಲ್ಲ, ಒಂದೇ ಪ್ರದಕ್ಷಿಣೆಯ ಫಲ. ಮತ್ತೆ ನಂದಿಯ ಕೊಂಬಿನ ನಡುವೆಯಿಂದ ನೋಡಬೇಕಂತೆ, ಮತ್ತೆ ನಂದಿಯನ್ನು ಸ್ಪರ್ಶ ಮಾಡಬೇಕಂತೆ. ನೋಡಿ, ಯಾವ ದೇವತೆಗಳನ್ನು ಸ್ಪರ್ಶ ಮಾಡಿ ಅಂತ ಹೇಳೋದಿಲ್ಲ. ಹರಿವಂಶದಲ್ಲಿ ಹೇಳ್ತಾರೆ ರುದ್ರದೇವರ ದರ್ಶನ ಮಾಡಿದ ಮೇಲೆ ನಂದಿಯನ್ನು ಮುಟ್ಟಬೇಕಂತೆ. ಅಂದರೆ ಋಷಭಗಳನ್ನು ಮುಟ್ಟಿ, ಗೋವುಗಳನ್ನು ಮುಟ್ಟಿ, ಒಂದೊಂದು ರೋಮಗಳ ಸ್ಪರ್ಶ ಆದಾಗ ಕೋಟಿ ಬ್ರಹ್ಮಹತ್ಯೆಗಳು ಪರಿಹಾರವಾಗುತ್ತಂತೆ. ಕೊನೆಗೆ ಆ ನಂದಿಯ ಪೃಷ್ಠವನ್ನು ಮುಟ್ಟಿ, ಅದರ ಬಾಲವನ್ನು ಮುಟ್ಟಿ ಬಂದರೆ ಈ ನಮಸ್ಕಾರ ಪೂರ್ಣತೆಯನ್ನು ಹೊಂದುತ್ತೆ ಅಂತ ವಿಶೇಷವಾಗಿ ಅದರ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಗೌರ ಶ್ವೇತವರ್ಣದ ನಂದಿ ವಾಹನವಾಗಿದ್ದಾನೆ. ಬಿಳಿ ಬಿಳಿಯಾದ ಪಾರ್ವತಿಯನ್ನು ಅರ್ಧಾಂಗಿನಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಪಾರ್ವತಿಯ ಜೊತೆಗೆ ಧ್ಯಾನ ಮಾಡಬೇಕು, ಬರೀ ಲಿಂಗವನ್ನು ನೋಡಿ ಬರುವುದಲ್ಲ. 5 ಮುಖದ ಮಹಾರುದ್ರದೇವರು ವರಶೂಲ ಮತ್ತೆ ಅಭಯ ಮೃಗ ಹಸ್ತಗಳಿಂದ ಕೂಡಿದ್ದಾರೆ. ಪಾರ್ವತಿ ಸಹಿತರಾಗಿದ್ದಾರೆ. ನಂದಿ ವಾಹನ ಮಾಡಿಕೊಂಡಿದ್ದಾರೆ. ಸದಾಧ್ಯಾತೃ ಬುಧಾಭೀಷ್ಟ ಪ್ರಧಾನೈಕ ದುರಂಧರಂ,
ಹರೇ ಪ್ರಿಯಂ ಧ್ಯಾನರತಂ ಸ್ಮರಾಮಿ ಅಗಹರಂ ಹರಂ. ಯಾವಾಗಲೂ ಧ್ಯಾನ ಮಾಡುವ ಭಕ್ತರಿಗೆ ಅಭೀಷ್ಟವನ್ನು ದಾನ ಮಾಡಲಿಕ್ಕೆ ತಯಾರಾಗಿ ಕುಳಿತಿರ್ತಾರೆ. ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯನ್ನು ನೀಡುತ್ತಾರೆ ಮಹಾರುದ್ರದೇವರು. ಇಂಥ ರುದ್ರದೇವರ ಧ್ಯಾನವನ್ನು ಈ ಶಿವರಾತ್ರಿಯ ದಿವಸ ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡ್ರೆ ವೈಷ್ಣವ ಜನ್ಮಗಳು ಪ್ರತಿ ಬಾರಿಯೂ ಒದಗಿ ಬರುತ್ತಂತೆ, ಜನ್ಮ ಜನ್ಮಗಳಲ್ಲಿಯೂ ತಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಒಳ್ಳೆ ವಿಷ್ಣು ಭಕ್ತರಾಗಿ ಹುಟ್ಟುತ್ತಾರೆ. ಅಂಥ ಒಂದು ಯೋಗಕ್ಕೆ ಶಿವರಾತ್ರಿ ದಿವಸ ರುದ್ರದೇವರ ದರ್ಶನ ಮಾಡಿ, ಅದು ವೈಷ್ಣವ ಪ್ರತಿಷ್ಠಿತವಾದ ರುದ್ರದೇವರ ದರ್ಶನ ಅನ್ನುವುದು ಇನ್ನು ತುಂಬ ವಿಶೇಷ ಅಂತ ಹೇಳಿದ್ದಾರೆ. ಅಂಥ ಮಹಾರುದ್ರದೇವರ ದರ್ಶನದ ಜೊತೆಗೆ ಅವರ ಸ್ತೋತ್ರಗಳನ್ನು ಕೂಡ ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲದಿಯೋಳು 10 ಕಲ್ಪದಿ ತಪವಗೈದು ಆದಿತ್ಯರೊಳು ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ ಅನ್ನುವ ಈ ಪದ್ಯದಲ್ಲಿ ಸಮಗ್ರ ತಾತ್ಪರ್ಯವನ್ನು ವಿಶೇಷವಾಗಿ ಸಮಗ್ರ ರುದ್ರದೇವರ ಮಹಿಮೆಯನ್ನೇ ಬೋಧಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ವಾದಿರಾಜರ ಒಂದು ಪದ್ಯ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಅಂತ. ಎಷ್ಟು ಅರ್ಥವತ್ತಾದ ಪದ್ಯ ಇದು ಅಂದರೆ, ಮಾಧವನನ್ನೇ ತೋರಿಸುವಂತ ಯಾಕೆ ಹೇಳಿದ್ದಾರೆ ಅಂದರೆ, ಪ್ರದೋಷ ಕಾಲಕ್ಕೆ ನಿಯಾಮಕ ಮಾಧವ. ದೋಷೇ ಋಷಿಕೇಶಹುತ ಸಾಯಂ ತ್ರಿಧಾಮಾವತು ಮಾಧವೋ ಮಾಂ, ಸಾಯಂ ತ್ರಿಧಾಮಾವತು ಮಾಧವೋ ಮಾಂ. ನಾರಾಯಣ ವರ್ಮದಲ್ಲಿ ಸಾಯಂ ತ್ರಿಧಾಮ ಮಾಧವ ಅವತು, ನಮ್ಮನ್ನ ಮಾಧವ ರಕ್ಷಣೆ ಮಾಡಲಿ ಅಂತ ನಾರಾಯಣ ವರ್ಮದಲ್ಲಿ ವ್ಯಾಸರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಅಂತ ನಾರಾಯಣ ವರ್ಮದ ಹಿನ್ನೆಲೆಯಲ್ಲಿ ಪ್ರದೋಷ ಕಾಲಕ್ಕೆ ನಿಯಾಮಕರಾದ ಮಹಾರುದ್ರದೇವರು ಪ್ರದೋಷ ಕಾಲದಲ್ಲಿ ರಾಮ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡುವವರಿಗೆ ಅನುಗ್ರಹ ಮಾಡ್ತಾರಂತೆ. ಯಾರು ಸಂಧ್ಯಾಕಾಲಗಳಲ್ಲಿ ಕಾಲಹರಣ ಮಾಡ್ತಾರೆ ಅವರನ್ನ ಶಪಿಸಿ ಹೋಗ್ತಾರಂತೆ ಮಹಾರುದ್ರದೇವರು. ಹಾಗಾಗಿ ಯಾವುದೋ ಶಿವರಾತ್ರಿ ದಿವಸ ರುದ್ರದೇವರ ದರ್ಶನ ಆಯಿತು ಮುಗಿದೋಯ್ತು ಅಂತ ಚಿಂತನೆ ಮಾಡೋದಲ್ಲ. ಪ್ರತಿದಿನ ಶಿವಮಂತ್ರವನ್ನು ಜಪ ಮಾಡಬೇಕು ಪುರುಷರಾದವರು. ಹೆಣ್ಮಕ್ಕಳು ಶಿವಸ್ತೋತ್ರಗಳನ್ನು ಮಾಡಬೇಕು. ಸಂಧ್ಯಾಕಾಲಗಳಲ್ಲಿ ನಿಯಮೇನ ಇವತ್ತಿನ ಆಧುನಿಕ ಉಪಕರಣಗಳೇನಿದ್ದಾವೆ, ಮೊಬೈಲು, ಟಿ ವಿ, ಹರಟೆ, ಇವುಗಳನ್ನೆಲ್ಲ ಬಿಟ್ಟು ಸಂಧ್ಯಾಕಾಲ ಮುಗಿಯುವ ತನಕ ಭಗವದ್ಧ್ಯಾನದಲ್ಲೇ ಆಸಕ್ತರಾಗಿರಬೇಕಂತ. ವಾರ್ಡನ್ ಕೆಲಸ ಮಾಡ್ತಾರೆ ಮಹಾರುದ್ರದೇವರು, ಇಲ್ಲೇನಿದ್ರೆ ಶಪಿಸಿ ಹೋಗ್ತಾರೆ ಅಂತ ಇದೆ. ಹಾಗಾಗಿ ಮಹಾರುದ್ರದೇವರ ಸ್ತೋತ್ರ ತುಂಬ ಅಗತ್ಯವಾದದ್ದು, ಪ್ರತಿದಿನ ಮಾಡಬೇಕು. ಸರಿಯಾದ ವೈಷ್ಣವ ಜ್ಞಾನಕ್ಕೆ ಹೇತುವಾಗಿರುವಂತಹದ್ದು. ಇವತ್ತು ಕೂಡ ವ್ಯಾಸರಾಜ ಮಠದಲ್ಲಿ ನೋಡ್ಬೋದು, ವ್ಯಾಸರಾಜರಂತಹ ಮಹನೀಯರು ಆ ರುದ್ರದೇವರ ಆರಾಧನೆ ವೈಭವನ ಏನು ಮಾಡಿದ್ದಾರೆ ಅಂತ ಇವತ್ತು ಶಿವರಾತ್ರಿ ದಿವಸ ವಿಶೇಷವಾಗಿ ಆ ಸ್ಫಟಿಕಲಿಂಗದ ಪೂಜೆಯನ್ನು ಮಾಡುವ ಸಂಪ್ರದಾಯ ಆ ವ್ಯಾಸರಾಜರ ಕಾಲದಿಂದ ನಡೆದುಕೊಂಡು ಬಂದಿದೆ. ಆದ್ದರಿಂದ ಸ್ಫಟಿಕ ಶಿಲೆಯಂತೆ ಸ್ವಚ್ಛತೆ ಯಾಕೆ ಬಂತು ಮಹಾರುದ್ರದೇವರಿಗೆ? ವ್ಯಾಸರಾಜರು ಹೇಳ್ತಾರೆ, ಸ್ವಚ್ಛನಾದ ಅಕಳಂಕ ಚರಿತನಾದ ಒಂದೇ ಒಂದು ದೋಷ ಇಲ್ಲದೆ ಇರುವ ಸರ್ವೋತ್ತಮನಾದ ವಿಷ್ಣುವನ್ನು ಭಜನೆ ಮಾಡಿ 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 ಅವರು ವಾಮದೇವ ಆಗಿದ್ದಾರೆ. ವಾಮ ಅಂದರೆ ಸುಂದರ ಅಂತ ಅರ್ಥ. ಆ ವಾಮನನ ಭಜನೆಯಿಂದ ವಾಮದೇವ ಆದವರು ಮಹಾರುದ್ರದೇವರು. ಹಾಗಾಗಿ ಅವರ ಸೌಂದರ್ಯ, ಅವರ ಸದ್ಗುಣ, ಅವರ ಶಕ್ತಿ, ಅವರ ತತ್ವಾಭಿಮಾನಿತ್ವ, ಅವರ ಸಕಲ ಗುಣಗಳು, ಅವರ ಕಲ್ಪಕಲ್ಪಗಳ ಸಾಧನೆ ಎಲ್ಲದಕ್ಕೂ ಮೂಲ ಸ್ರೋತ ಸರ್ವೋತ್ತಮನಾದ ಭಗವಂತ, ಜೀವೋತ್ತಮನಾದ ಮುಖ್ಯ ಪ್ರಾಣಿ. ಆ ಅಮೃತ ಮಥನದ ಕಾಲದಲ್ಲಿಯೂ ಹಾಲಾಹಲ ಬಂದಾಗ ಮಹಾರುದ್ರದೇವರು ಕರುಣೆಯಿಂದ ಓಡಿಕೊಂಡು ಬಂದರು, ಹಾಲಾಹಲವನ್ನು ಪಾನ ಮಾಡ್ತೇನೆ ಅಂತ. ಆ ಪ್ರಸಂಗದಲ್ಲಿ ಆ ಘೂರ್ಣಿತೋಪಮಂ ಸಮುದ್ರೋಪಮವಾದ ಹಾಲಾಹಲವನ್ನು ಆ ಮಹಾರುದ್ರದೇವರು ಕುಡಿಬೇಕು ಎಂದು ಉತ್ಸಾಹದಲ್ಲಿ ಬಂದಾಗ ಅವರಿಗೆ ಆ ಶಕ್ತಿ ಸಾಮರ್ಥ್ಯಗಳ ಅಲ್ಪತೆಯನ್ನು ಕಂಡು ಸ್ವಯಂ ಮುಖ್ಯ ಪ್ರಾಣದೇವರೇ ಆ ಬಂಗಾರದ ಪಾತ್ರೆಯಲ್ಲಿ ಹಾಲಾಹಲವನ್ನು ತುಂಬಿಕೊಂಡು ವಿಷಮಪಿ ಅಮೃತೀಕೃತ್ಯ ಪಪವು, ವಿಷವನ್ನು ಅಮೃತವನ್ನಾಗಿ ಮಾಡಿ ಪಾನ ಮಾಡಿದರು. ಅದರ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡಿಸಲಿಕ್ಕೆ ರುದ್ರದೇವರಿಗೆ ಸ್ವಲ್ಪ ಬಿಂದು ಮಾತ್ರದಷ್ಟು ಪಾನ ಮಾಡಿಸಿದರು ಅಂತ. ಅದರಲ್ಲಿಯೂ ಕೂಡ ರುದ್ರದೇವರು ಕರುಣೆಯಿಂದ ಬಂದ್ರಲ್ಲ ಅನ್ನುವುದು ಅತಿಶಯ ರುದ್ರದೇವರಿಗೆ ಇದ್ದೇ ಇದೆ. ಹಾಗಾಗಿ ರುದ್ರದೇವರ ಸ್ತೋತ್ರವನ್ನು ಪ್ರತಿದಿನ ಮಾಡಬೇಕು ಅಂತ ಕೊನೆಗೊಂದು ಸ್ತುತಿ ಇದೆ, ಪ್ರತಿದಿನ ಎಲ್ಲರೂ ಹೇಳಿಕೊಳ್ಳಬೇಕಾದ ಸ್ತುತಿ. ಅದು ಭ್ರೂಣಹತ್ಯಾ ಪಾಪ, ಗೋಹತ್ಯೆ ಪಾಪ, ಸುರಾಪಾನ ಮಾಡಿದ ಪಾಪ, ಸ್ತ್ರೀ ಹತ್ಯೆ ಮಾಡಿದ ಪಾಪ, ಪ್ರೌಢ ವಯಸ್ಸಿನಲ್ಲಿ ವಿವಾಹವಾಗುವುದು ಕೂಡ ಧರ್ಮಶಾಸ್ತ್ರದ ಪ್ರಕಾರ ಅಪರಾಧ ಅದು. ಆದರೆ ಇವತ್ತು ಹಾಗೆ ಮಾಡಿಕೊಳ್ಳಿಕ್ಕೆ ಹೋದರೆ ಕಾನೂನಿನ ಶಿಕ್ಷೆ ಇದೆ.
ಅದಕ್ಕೋಸ್ಕರ ಒಂದು ಸ್ತುತಿಯನ್ನು ಪುರಾಣವೇ ಹೇಳಿಕೊಡುತ್ತೆ. ಪ್ರಥಮಂತು ಮಹಾದೇವಂ, ದ್ವಿತೀಯಂತು ಮಹೇಶ್ವರಂ, ತೃತೀಯಂ ಶಂಕರಂ ಪ್ರೋಕ್ತಂ, ಚತುರ್ಥಂ ವೃಷಭಧ್ವಜಂ, ಪಂಚಮಂ ಕೃತ್ತಿವಾಸಂಚ, ಷಷ್ಠಂ ಕಾಮಾಂಗನಾಶನಂ, ಸಪ್ತಮಂ ದೇವದೇವೇಶಂ, ಶ್ರೀಕಂಠಂ ಚಾಷ್ಟಮಂ ತಥಾ, ನವಮಂ ತು ಹರಂ ದೇವಂ, ದಶಮಂ ಪಾರ್ವತೀಪತಿಂ, ರುದ್ರಂ ಏಕಾದಶ ಪ್ರೋಕ್ತಂ, ದ್ವಾದಶಂ ಶಿವಮುಚ್ಯತೆ. ಏತದ್ವಾದಶ ನಾಮಾನಿ ತ್ರಿಸಂಧ್ಯಂ ಯಪ್ಪಟೇನ್ನರಃ, ಗೋಘ್ನಶ್ಚೈವ ಕೃತಘ್ನಶ್ಚ, ಭ್ರೂಣಃ ಗುರುತಲ್ಪಗಃ, ಸ್ತ್ರೀಬಾಲಘಾತಕಶ್ಚೈವ, ಸುರಾಪೋ ಋಷಲೀಪತಿಃ, ಸರ್ವಂ ನಾಶೇತೆ ಪಾಪಂ ಶಿವಲೋಕಂ ಸಗಚ್ಚತಿ. ಶುದ್ಧಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಚಂದ್ರಶೇಖರಂ, ಇಂದುಮಂಡಲ ಮಧ್ಯಸ್ಥಂ, ಒಂದೇ ದೇವಂ ಸದಾಶಿವಂ ಅಂತ ಇದು ಪ್ರಧಾನವಾದ ಪ್ರತಿದಿನವೂ ಪ್ರತಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪಠಿಸಬೇಕಾದ ಸ್ತುತಿ. ಹಾಗಾಗಿ ನಮ್ಮ ತತ್ವಾಭಿಮಾನಿಗಳಲ್ಲಿ ವಿಚ್ಛಿನ್ನ ಭಕ್ತರಲ್ಲಿ ಅಗ್ರಗಣ್ಯರಾದ, ತತ್ವಾಭಿಮಾನಿಗಳಾದ ಸಮಸ್ತ ದೇವತೆಗಳಿಗೂ ನೇತಾರರಾದ, ನಿರಂತರ ಭಗವಂತನ ಧ್ಯಾನಕ್ಕೆ ಶ್ರವಣ ಮನನಗಳಿಗೆ ಅಭಿಮಾನಿಗಳಾದ ಮಹರುದ್ರದೇವರ ಸ್ತುತಿಯನ್ನು ನಾವೆಲ್ಲ ಪ್ರತಿದಿನ ಆಚರಣೆ ಮಾಡೋಣ. ವಿಶೇಷವಾಗಿ ಶಿವರಾತ್ರಿ ದಿವಸ ದೇವಾಲಯಗಳಿಗೆ, ವೈಷ್ಣವ ಪ್ರತಿಷ್ಠಿತವಾದ ಆ ಶಿವಾಲಯಗಳಿಗೆ ಹೋಗಿ ದರ್ಶನ ಮಾಡಬೇಕು. ಕನಿಷ್ಠ ಪಕ್ಷ ಸಾಧ್ಯವಾಗಲಿಲ್ಲ ಅಂದರೆ ಒಂದು ಊರ್ಧ್ವ ಪುಂಡ್ರಧಾರಿಯಾದ ಮಹರುದ್ರದೇವರ ಒಂದು ಚಿತ್ರವನ್ನಾದರೂ ನೋಡಬೇಕು, ಒಂದು ಚಿತ್ರಪಟವನ್ನು ಇಟ್ಟು ಅದಕ್ಕಾದರೂ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರಧಾನವಾಗಿ ಗಮನಿಸಬೇಕಾದದ್ದು, ಶಿವರಾತ್ರಿ ದಿವಸ ಶ್ರವಣ ನಕ್ಷತ್ರ ಬಂತು ಅಂದರೂ ಕೂಡ ವಿಷ್ಣು ಪಂಚಕಾದಿಗಳಲ್ಲಿ ಉಪವಾಸ ಮಾಡಬಾರದು, ಮಹಾ ಅಪರಾಧವಾಗುತ್ತೆ. ನಮ್ಮ ಎಲ್ಲ ವ್ರತಗಳಿಗಿಂತ ಶ್ರೇಷ್ಠವಾದದ್ದು ಏಕಾದಶಿ ವ್ರತ. ಆದ್ದರಿಂದ ಆ ಏಕಾದಶಿ ದೀಕ್ಷೆ ಇರಬೇಕೇ ವಿನಃ ಶಿವರಾತ್ರಿ ಉಪವಾಸ ಮಾಡಿ ಆಮೇಲೆ ಶಿವದರ್ಶನ ಮಾಡಿದರೆ ಅದು ತುಂಬ ಅಪರಾಧವಾಗುತ್ತೆ ಅಂತ ಜಗನ್ನಾಥದಾಸರಂಥ ಮಹನೀಯರು ಎಚ್ಚರಿಸಿದ್ದಾರೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರುದ್ರದೇವರ ಮಹಿಮೆಯನ್ನು ಅನುಸಂಧಾನಕ್ಕೆ ತಂದುಕೊಂಡು ರುದ್ರದೇವರ ದರ್ಶನ ಮಾಡಿ ನಮ್ಮ ಮನಸ್ಸು ಭಗವನ್ಮುಖವಾಗಿ ಸಾಗುವಂತೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇಂಥ ಒಂದು ಶಿವರಾತ್ರಿಯ ಬಗ್ಗೆ ಹೇಳಬೇಕು ಅಂತ ಮತ್ತೆ ಮತ್ತೆ ನನ್ನನ್ನು ಹುರಿದುಂಬಿಸಿದ ನರಹರಿ ಸುಮಧ್ವಾಯ್ ಇವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಕೇವಲ ನಮ್ಮ ಮಾಧ್ವ ವಲಯದಲ್ಲಿ ಇಂಥ ವಿದ್ವಾಂಸರ ಪ್ರವಚನವನ್ನು ಮಾಧ್ಯಮಗಳಲ್ಲಿ ಹರಿಬಿಡುವುದು ಮಾತ್ರ ನರಹರಿಯವರ ಕೆಲಸ ಅಲ್ಲ. ಯಾವ ಮಾಧ್ವರಿಗೆ ತುಂಬ ಸಂಕಷ್ಟಗಳು ಒದಗಿ ಬಂದಾಗ ಅವರ ನೂರಾರು ಕಷ್ಟ ಸುಖ ದುಃಖಗಳಿಗೆ ಸ್ಪಂದಿಸುವ ಒಳ್ಳೆಯ ಚೈತನ್ಯ ನಮ್ಮ ನರಹರಿಯವರದ್ದು. ಅವರ ಈ ಸತ್ಕರ್ಮ ಸತ್ಕ್ರಿಯೆಗಳು ನಿರಂತರ ಸಾಧುವಾಗಿ ನಡೆದು ನಮ್ಮ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಲಾಭ ಪಡೆಯುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಗುರುಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ.